ಇವತ್ತು ಅವರು ಶಿವಾನಂದ್ ನಿಲನ್ ಅವ್ರನ್ನ ಇವರು CID ಪೊಲೀಸರು ಆಫ್ಟರ್ 10 days ಆಫ್ ಪೊಲೀಸ್ ಕಸ್ಟಡಿ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರಿ ಅವ್ರನ್ನ. ಆಮೇಲೆ ಕೋರ್ಟ್ನವರು ಅವ್ರನ್ನೀಗ ಟಿಲ್ 9th June 9 ಜೂನ್ರ ತನಕ ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದಾರೆ. ಅದರ ಮುಂದೆ ಏನು ಪೊಲೀಸ್ ಕಸ್ಟಡಿ ಅದು ಏನು ಕೊಟ್ಟಿಲ್ಲ, ಡೈರೆಕ್ಟ್ಲಿ ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದಾರೆ ಈಗ. ಆಮೇಲೆ ಈಗ ಅದರೊಳಗೆ ನಾವು ಇವತ್ತೊಂದು ಅವರು ಶಿವಾನಂದ್ ಸಲುವಾಗಿ ಒಂದು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ. ಅದು ಬೇಲ್ ಅಪ್ಲಿಕೇಶನ್ಕ್ಕೆ ಅವರು CID ಅವರು ತಮ್ಮ ಅಬ್ಜೆಕ್ಷನ್ ಹಾಕೋದಕ್ಕೆ 1ನೇ ತಾರೀಕಿಗೆ ಇಟ್ಕೊಂಡಾರಿ 1st ಜೂನಕ್ಕೆ ಅವ್ರು ಅಬ್ಜೆಕ್ಷನ್ ಹಾಕಿದ್ರು ಅಂತಂದರೆ ಅವತ್ತು ಅದು ಬೇಲ್ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆದಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಕೋರ್ಟ್ನವರು ಆರ್ಡರ್ ಮಾಡೋದು ಹೆಂಗೆ ಇದನ್ನು ಮಾಡ್ತಾರೆ. ಸರ್, ಈಗ ಒಬ್ಬರು ದೂರು ಕೊಟ್ಟಿದ್ದಾರೆ ನಿಮ್ಮ ಕ್ಲೈಂಟ್ ವಿರುದ್ಧ, ಬೇರೆ ಯಾರೂ ಕೊಟ್ಟಿರಲಿಲ್ಲ ಇಲ್ಲಿವರೆಗೆ. ಇಲ್ಲ, ಅದು ಏನು ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇಲ್ಲರಿ. ಆ್ಯಕ್ಚುಲಿ ಅವರು 35,000 ಅಂತಾರೆ. ಅದ್ರ ಬಗ್ಗೆ ನನಗನ್ಸೋ ಮಟ್ಟಿಗೆ ಅಂದ್ರೆ ಇಲ್ಲಿ ತನಕ ಏನು ಅಂದ್ರೆ ಇವೆಂಟ್ಸ್ ಡೆವಲಪ್ಮೆಂಟ್ ಆಗ್ಯಾವ, ಅದನ್ನು ನೋಡಿದ್ರೆ ಅವ್ರಿಗೂ ಪೊಲೀಸರಿಗೆ ಸುದ ಐ ಡೋಂಟ್ ಥಿಂಕ್ ದಟ್ ಅವ್ರಿಗೂ ಸುದ ಎಕ್ಸಾಕ್ಟ್ಲಿ ಇಷ್ಟು ಐತಿ ಅಂತ ತಿಳ್ಕೊಂಡು ಅವ್ರಿಗೂ ಏನು ಅಂದ್ರೆ ಐಡಿಯಾ ವಿತ್ ಸರ್ಟನಿಟಿ ಅವ್ರ ಕಡೆನೂ ಏನು ಇದ್ದಂಗಿಲ್ಲ. ಅಂತಕ್ಕಂತೇನೆ ಅಂತ ನಡೆದೈತಿ ರೀ. ಇದ್ರೊಳಗೆ ಒಂದು ಏನು ಇಂಪಾರ್ಟೆಂಟ್ ಥಿಂಗ್, ಏನು 35,000 ಇರಲಿ ಎಷ್ಟು ಫಿಗರ್ ಇರಲಿ, ಯಾರೂ ಇನ್ವೆಸ್ಟರ್ಸು ಯಾರೂ ಇವತ್ತಿನ ತನಕ ಅವ್ರ ಅಗೇನ್ಸ್ಟ್ ಏನೂ ಗ್ರೀವನ್ಸ್ ಎಕ್ಸ್ಪ್ರೆಸ್ ಮಾಡಿಲ್ಲ, ಎಲ್ಲೂ ಕಂಪ್ಲೇಂಟು ಫೈಲ್ ಮಾಡಿಲ್ಲ, ಏನಿಲ್ಲ. ಒಂದು ಸ್ಟ್ರೇ ಏನೋ ಕಂಪ್ಲೇಂಟು ಕಾಗವಾಡ ಪೊಲೀಸ್ ಸ್ಟೇಷನ್ದೊಳಗೆ ಫೈಲ್ ಆಗೈತೆ ಅಂತೀರಿ. ಅದ್ರದ್ದು ಡೀಟೇಲ್ಸ್ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಅದ್ರದ್ದು ನಾವು ಡೀಟೇಲ್ಸ್ ತೆಗೆದಕ್ಕೆ ಅಪ್ಲೈ ಮಾಡಿ ಯಾವುದ್ರಿ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ. ಎಸ್, ರದ್ದು ಕೋರಿ ಅರ್ಜಿ ಹಾಕುವಂಥದ್ದು ಅದು ಆ್ಯಕ್ಚುಲಿ ಅದ್ರ ಪ್ರಕಾರ ಈಗ ಹೈಕೋರ್ಟ್ನೊಳಗೆ ಅಂದ್ರೆ ರದ್ದು ಕೋರಿ ಹಾಕ್ಬೇಕಾಯ್ತು ಅಂದ್ರೆ ಹೈಕೋರ್ಟ್ನೊಳಗೆ ಹಾಕ್ಬೇಕಾಗ್ತೈತಿ ರೀ, ಕ್ವ್ಯಾಶಿಂಗ್ ಸಲುವಾಗಿ ಹಾಕ್ಬೇಕಾಗ್ತೈತಿ. ಅದು ಈಗ ನಾವು ಮೊದಲ ಅಂದ್ರೆ ನಮ್ದು ಎಂಡೇವರು ಮೊದಲು ಶಿವಾನಂದ್ ಅವ್ರನ್ನ ಬೇಲ್ ಮಾಡಿಕೊಂಡು, ಬೇಲ್ ಆದಮೇಲೆ ಅವ್ರು ಹೊರಗೆ ಬಂದಮೇಲೆ ಅದು FIR ಕ್ವ್ಯಾಶಿಂಗು ಮುಂದಿಂದ ಏನೈತೆ ಅದ್ರ ಬಗ್ಗೆ ವಿಚಾರ ಮಾಡಿ ಇದನ್ನು ಮಾಡಬೇಕು ಅಂತ ವಿಚಾರ ಮಾಡಿ. ಹೌದು, ಅವರು ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ರಿ, ನನಗೆ ಎದೆ ನೋವಿದೆ ಮತ್ತು ರಿಪೀಟೆಡ್ಲಿ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವರು ಅಂದ್ರೆ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಅದನ್ನು ತಂದರು. ನ್ಯಾಯಾಧೀಶರು ಅದ್ರ ಸಲುವಾಗಿ ಸೂಕ್ತವಾಗಿ ಪ್ರತಿಸ್ಪಂದಿಸಿ, ಇಲ್ಲ ನಿಮಗೆ ಹಂಗೇನ್ರಿ ಇತ್ತು ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿರಿ, ಮತ್ತು ಅವರು ಅಲ್ಲಿ ಜೈಲಿನೊಳಗಾಯ್ತು ಅಥವಾ ಇಲ್ಲಿ ಬಿಮ್ಸ್ ಹಾಸ್ಪಿಟಲ್ದೊಳಗೆ ನಿಮಗೇನು ರಿಕ್ವೈರ್ಡ್ ಟ್ರೀಟ್ಮೆಂಟು ಸಿಗುವಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಅಂದಾರೆ. ಅದು ನಾವು ಅವ್ರಿಗೆ ಶಿವಾನಂದ್ ಅವ್ರಿಗೆ ಆ್ಯಸ್ ದೇರ್ ಅಡ್ವೊಕೇಟ್ಸ್ ನಾವು ಎಶ್ಯೂರ್ ಮಾಡೀವಿ, ನಿಮಗೆ ಏನಾದ್ರ ಸಲುವಾಗಿ ಮೆಡಿಕಲ್ ಏಡ್ ಸಲುವಾಗಿ ಅಸಿಸ್ಟೆನ್ಸ್ ಬೇಕಾಯ್ತು ಅಂತಂದರೆ ನೀವು ಹೇಳ್ರಿ, ನಾವು ಅದ್ರ ಪ್ರಕಾರ ಕೋರ್ಟಿಗೆ ಎಮರ್ಜೆಂಟ್ಲಿ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಸೂಕ್ತ ನಿಮ್ಗೆ ಅರೇಂಜ್ಮೆಂಟ್ ಆಗುವಂಗೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಎಶ್ಯೂರ್ ಮಾಡಿ. ಬೇಲ್ ಅಪ್ಲಿಕೇಶನ್ ಹಿಯರಿಂಗಿಗೆ ಬರ್ತೈತೆ ರೀ. 1ನೇ ತಾರೀಕಿಗೆ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್. ನಂದು RG ಪಾಟೀಲ್ ಅಡ್ವೊಕೇಟ್ ರೀ, ಬೆಳಗಾವ್. ಯಾ, ಓಕೆ.